ಲೋಕಸಭೆ ರಾಜ್ಯಸಭೆ ಎರಡರೊಳಗೂ ಸರಿಯಾದ ಮೆಜಾರಿಟಿ ಸಮೇತವಾಗಿ ಮೋದಿ ಬರಬೇಕು. 2024 ಮೋದಿಯೇ ಬರಬೇಕು. 2029 ಮೋದಿಯೇ ಬರಬೇಕು. ಈ ವಿರೋಧ ಪಕ್ಷದವ್ರು ಏನಿದಾರಲ್ಲ, ಈ ಘಟಬಂಧನ ಅಂತ ಮಾಡ್ಕೊಂಡಿರೋರು ಒಂದು ಅಜೆಂಡಾ ಇದೆ. ಏನು? ಮೋದಿ ಹಠಾವೋ. ಅದಕ್ಕೆ ಇವ್ರು ಹೇಳಿದ್ರೆ ಇವೆಲ್ಲ ಚಿಲ್ಲರೆ ವಿಷಯಕ್ಕೆ ಯಾಕ್ರೆ ನೀವು ಇದೆಲ್ಲ ತಲೆ ಕೆಡಿಸ್ಕೊತೀರಾ? ಮೋದಿಗೆ ಇಷ್ಟೊಂದು ವಿಷನ್ ಇದು, 5 ವರ್ಷದೊಳಗೆ ಇಷ್ಟೊಂದೆಲ್ಲ ಸಾಧನೆ ಮಾಡಿರುವಂತ ವ್ಯಕ್ತಿ. ಈ ಘಟಬಂಧನದವ್ರಿಗೆ ಇವ್ರಿಗೆ ಓಟ್ ಕೊಡಿ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಇದ್ರೊಳಗೆಲ್ಲ? ನಾನು ನಮ್ಮ ಮತದಾರರನ್ನ ಜೊತೆಗೆ ನನ್ನ ಸಾಹಿತ್ಯದ ಅಭಿಮಾನಿಗಳನ್ನು ಕೋರುವುದೇನಂತಂದರೆ, ಹೇಗೂ ರಜಾ ಕೊಟ್ಟಿರ್ತಾರೆ, ಎಲೆಕ್ಷನ್ ದಿವಸ ಹೇಗೂ ರಜಾ ಕೊಟ್ಟಿರ್ತಾರೆ, ಊರಿಗೆ ಹೋಗಿ ಬಂದ್ಬಿಡೋಣ ಇಂಥ ಒಂದು ಕೆಲವರು ಮನೋಭಾವ ಕೆಲವರಲ್ಲಿದೆ, ಕೆಲವು ವಿದ್ಯಾವಂತರಲ್ಲೇ ಇದೆ. ಅದು ತಮ್ಮ ಮತದ ಮೌಲ್ಯ ಏನು ಅಂತ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡು ಹೋಗಿ ವೋಟ್ ಹಾಕಲೇಬೇಕು. ನಾನು ಒಂದು ಮಾತನ್ನು ಈಗ ಕೆಲವು ತಿಂಗಳ ಹಿಂದೆ ಯಾವುದೋ ಒಂದು ಸಂದರ್ಭದೊಳಗೆ ಹೇಳಿದೆ, ಈ ಸಲ ಇದನ್ನು ಯಾರು ಗೆಲ್ಲಬೇಕು ಅಂತಿದ್ದೀರಾ ಅಂತ ನಿಮ್ಮ ಅಪೇಕ್ಷೆ ಅಂತ ಹೇಳಿದ್ರು. ಒಂದು ಪ್ರಶ್ನೆ ಕೇಳಿದ್ರು ಯಾರೋ ಪತ್ರಿಕೆಯವರು. ಅದಕ್ಕೆ ನಾನು ಹೇಳಿದೆ, 2019 ಮೋದಿ ಸರಿಯಾದ ಮೆಜಾರಿಟಿ, ಲೋಕಸಭೆ ರಾಜ್ಯಸಭೆ ಎರಡರೊಳಗೂ ಸರಿಯಾದ ಮೆಜಾರಿಟಿ ಸಮೇತವಾಗಿ ಮೋದಿ ಬರಬೇಕು. 2024 ಮೋದಿಯೇ ಬರಬೇಕು. 2029 ಮೋದಿಯೇ ಬರಬೇಕು. ಬರೀ ಇದೊಂದು ವರ್ಷಕ್ಕಲ್ಲ, ಇದೊಂದು ಎಲೆಕ್ಷನ್ಗಲ್ಲ ನಾನು ಹೇಳ್ತಾ ಇರೋದು ಅಂತ ಹೇಳಿದ್ದೆ ನಾನು. ಅದಕ್ಕೆ ಒಂದು ಕಾರಣ ಇದೆ. ಏನು ಅಂತಂದರೆ, ಈ ವಿರೋಧ ಪಕ್ಷದವ್ರು ಏನಿದಾರಲ್ಲ, ಈ ಘಟಬಂಧನ ಅಂತ ಮಾಡ್ಕೊಂಡಿರೋರು, ಈ ಘಟಬಂಧನಕ್ಕೆ ಸೇರ್ಕೊಂಡಿರೋರು ಎಲ್ಲರದ್ದು ಒಂದು ಅಜೆಂಡಾ ಇದೆ. ಏನು? ಮೋದಿ ಹಠಾವೋ. ಮೋದಿ ಹಠಾವೋ ಆಯಿತು. ಆದರೆ ಮೋದಿ ಹಠಾವೋ ಮಾಡಿ ಆದಮೇಲೆ ಏನಾಯಿತು? ಯಾರಾಗ್ತೀರಾ ನೀವು? ಪ್ರೈಮ್ ಮಿನಿಸ್ಟರ್ ಆಗ್ತೀರಾ? ನೀವೇನು ಮಾಡ್ತೀರಾ? ನೀವು ಮಾಡುವಂಥದ್ದು ಎಂಥ ವ್ಯಕ್ತಿತ್ವ ನಿಮಗಿದೆ? ದೇಶದ ಜನಗಳೆಲ್ಲ ನಿಮ್ಮನ್ನು ಗೌರವಿಸ್ತಾರಾ? ಅಥವಾ ವಿದೇಶದ ಎಲ್ಲರೂ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ ಬಂದ ತಕ್ಷಣದೊಳಗೆ ಎಷ್ಟು ಇಡೀ ಇಂಡಿಯಾ ದೇಶದಲ್ಲಿ ಯಾವ ರೀತಿ ಮಾಡಿದ್ರು ಅಂತಂದರೆ, ಇಂಡಿಯಾ ದೇಶದ ಹೆಸರು ಎಲ್ಲ ಕಡೆಯಲ್ಲೂ ಒಂದು ಸಣ್ಣ ಇದನ್ನು ತಗೊಳ್ಳಿ, ಈಗ ಯೋಗ ಡೇ ಅಂತ ಮಾಡಿದ್ರು. ಅದಕ್ಕೆಲ್ಲ ಯುನೆಸ್ಕೋ ಮೂಲಕವಾಗಿ ಇವತ್ತು ಪ್ರಪಂಚದಲ್ಲಿರೋ ಎಲ್ಲ ದೇಶದವರು ಕೂಡ ಯೋಗ ಮಾಡ್ತಾ ಇದ್ದಾರೋ. ಇಂಡಿಯಾ ದೇಶದ ಹೆಸರು ಎಲ್ಲರ ಬಾಯಲು ಇದೆಯಲ್ಲ. ಆಮೇಲೆ ಸುತ್ತ ಇದು ಮಾಡಿ ಚೈನಾ ನಮ್ಮನ್ನು ಇಷ್ಟೊಂದು ಹೆದರಿಸ್ತಾ ಇತ್ತು. ಅವಾಗ ಈಗ ಚೈನಾಕ್ಕೂ ನಮ್ಮ ಬಗ್ಗೆ ಒಂದು ಭಯ ಹುಟ್ಟಬೇಕು, ಆ ರೀತಿಯಲ್ಲಿ ಎಲ್ಲ ಮಾಡಿದಾರೋ. ಆಮೇಲೆ ನಮ್ಮ ಇವರು ಎಲ್ಲ ಇದ್ದಾರಲ್ಲ, ನಮ್ಮ ಯೋಧನೆಲ್ಲ ಇದ್ದಾರಲ್ಲ, ಯೋಧರಿಗೆ ಇವಾಗ ಎಷ್ಟೊಂದು ಧೈರ್ಯ ಬಂದಿದೆ ಮೋದಿ ಬಗ್ಗೆ ಅಂತ. ಈ ಮೊನ್ನೆ ಪುಲ್ವಾಮಾದಲ್ಲಿ ಆದದ್ದಕ್ಕೆ ಬರೀ ಅಷ್ಟಕ್ಕಲ್ಲ ನಾನು ಧೈರ್ಯ ಬಂದಿದೆ ಅಂತ ಹೇಳುವಂಥದ್ದು. ಸೈನಿಕರ ವಿಷಯದೊಳಗೆಲ್ಲ ಯಾವ ಕ್ಷೇತ್ರದೊಳಗೆ ಮೋದಿ ಇದು ಮಾಡಿಲ್ಲ. ಇದಕ್ಕೆ ನೋಡಿ, ಇದನ್ನ ಎಲ್ಲ ಹಣನೂ ಯಾರಿಗೆ ಏನು ಕೊಡಬೇಕಾದ್ರೂ ಬ್ಯಾಂಕ್ಗೆ ಹೋಗಬೇಕು ಅಂತ ಇದೆಯಲ್ಲ. ಇವಾಗ ರೈತರಿಗೆ ವರ್ಷಕ್ಕೆ ಎಷ್ಟು ಅಂತ ಇದನ್ನ ಕೊಡ್ತೀವಿ ಅಂತ ಇವ್ರು ಹೇಳಿದ್ರು ಮೋದಿ. ಹಾಗೇನೆ ಕೊಟ್ಬಿಟ್ಟಿದ್ರೆ ಅಧಿಕಾರಿಗಳೇ ತಿಂದು ಹಾಕ್ಬಿಡೋರು. ಇವಾಗ ಎಲ್ರಿಗೂ ಕಂಪಲ್ಸರಿಯಾಗಿ ಇದನ್ನ ಬ್ಯಾಂಕ್ ಅಕೌಂಟ್ ಮಾಡಿಬಿಟ್ಟು ಅಲ್ಲಿಗೆ ಹೊರಟೋಗುತ್ತೆ, ಯಾವನೋ ಮಧ್ಯೆ ತಿನ್ನೋ ಆಗಿಲ್ಲ. ಇದನ್ನೆಲ್ಲ ಮಾಡಲಿಲ್ವಾ? ನಾನು ಹಳ್ಳಿಯಿಂದ ಬಂದವನು, ನನಗೆ ಗೊತ್ತಿದೆ ಇದ್ರೊಳಗೆಲ್ಲನೂ. ಯಾವ ಹಳ್ಳೀಲಿ ಕಕ್ಕಸ್ ಅಂತ ಅನ್ನೋದು ಇರ್ತಿತ್ತು, ಇದ್ರೊಳಗೆಲ್ಲ ಹೆಂಗಸ್ರಿಗಂತೂ ಹೋಗಬೇಕು ಅಂತಂದರೆ ಆ ಊರು ಹೊರಗಡೆ ಹೋಗಿ ಎಲ್ಲೋ ಏರಿ ಹತ್ರ ಎಲ್ಲ ಹೋಗಿ ಮರ್ಯಾದೆ ಇದಕ್ಕೆಲ್ಲ ನಾಚಿಕೆ ಆಗ್ತಾ ಇತ್ತು ಹೆಂಗಸ್ರಿಗೆಲ್ರಿಗೂ. ಇವಾಗ ಎಲ್ಲ ಕಡೆಯಲ್ಲೂ ಕಟ್ಟಿಸ್ಲೇಬೇಕು ಅಂತ ಎಲ್ಲ ಮಾಡಿ ಇವಾಗ ಬಹುತೇಕ ಹಳ್ಳಿಗಳಲ್ಲೂ ಆ ಒಂದು ಪ್ರಜ್ಞೆ ಬಂದುಬಿಟ್ಟಿದೆ. ಎಲ್ಲಿ ತನಕ ಅಂತಂದರೆ, ಯಾವ ಮನೆಯಲ್ಲಿ ಕಕ್ಕಸಿರೋದಿಲ್ಲ ಆ ಮನೆಗೆ ನಾನು ಮದುವೆಯಾಗಿ ಹೋಗಲ್ಲ ಅಂತ ಹೆಣ್ಮಕ್ಳು ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇವಾಗ. ಇದರೊಳಗೆಲ್ಲ ಆ ಮನೆಗೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಏನು ಕಡಿಮೆನಾ ಇದೆಲ್ಲ? ಈ ಸ್ವಚ್ಛ ಭಾರತ ಅಂತ ಅನ್ನೋದು ತಂದ ಮೇಲೆ ನಮ್ಮ ಮೈಸೂರೇ ಎಷ್ಟೋ ಸ್ವಚ್ಛವಾಗಿದೆ ಇವಾಗ. ಇನ್ನೂ ಆಗಬೇಕು, ಆದರೆ ಎಷ್ಟೋ ಆಗಿದೆ ಅದು. ಇದರಲ್ಲೆಲ್ಲ ಮೈಸೂರು ರೀತಿಯಲ್ಲಿ ಬೇರೆ ಊರುಗಳೆಲ್ಲ ಇಡೀ ಭಾರತದೊಳಗೆ ಎಲ್ಲ ಬಂದಿದೆ ಅದರೊಳಗೆಲ್ಲ. ಆಮೇಲೆ ನದಿಗಳನ್ನೆಲ್ಲ ನೋಡಿ, ಮೊನ್ನೆ ಇವ್ರು ಹೇಳಿದ್ರು, ಯಾರು ಇದು
ನಿತಿನ್ ಗಡ್ಕರಿ ಅವರು ಹೇಳಿದರು, ಯಾವುದೋ ಮಾತಿಗೆ ಬಂದು ತಮಿಳ್ನಾಡಿನವರು ಒಬ್ಬ ಕೇಳ್ದ ಇದಕ್ಕೆಲ್ಲನೂ ನಮಗೆ ಈ ಮೇಕೆದಾಟು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ. ಯಾಕೆಂದರೆ ಅವರು ನದಿಗಳಿಗೆಲ್ಲ ಅವರು ಮಿನಿಸ್ಟರ್ ಆಗಿದ್ದಾರಲ್ಲ. ಅದಕ್ಕೆ ಇವ್ರು ಹೇಳಿದ್ರು, ಇವೆಲ್ಲ ಚಿಲ್ಲರೆ ವಿಷಯಕ್ಕೆ ಯಾಕ್ರಿ ನೀವು ಇದೆಲ್ಲ ತಲೆ ಕೆಡಿಸ್ಕೊತೀರಾ? ಗೋದಾವರಿಯಿಂದ ವರ್ಷಕ್ಕೆ 2,000 TMC ಸಮುದ್ರಕ್ಕೆ ಹೋಗ್ತಾ ಇದೆ. ನಾವು ಅದಕ್ಕೊಂದು ಅಣೆಕಟ್ಟೆ ಕಟ್ಬಿಟ್ರೆ ನಿಮಗೆ ಬೇರೆ ಇದನ್ನ ಪೈಪ್ ಹಾಕಿ ತಮಿಳ್ನಾಡಿಗೆ ಬೇಕಾದಷ್ಟು ನೀರು ಕೊಡ್ತೀವಿ. ಇದನ್ನೆಲ್ಲ ಬಿಟ್ಬಿಟ್ರಿ ಅತ್ಲಾಗೆ ಕರ್ನಾಟಕಕ್ಕೆ, ಯಾಕೆ ಸುಮ್ಮನೆ ಜಗಳ ಕಾಯ್ತೀರಾ? ಈ ಕಾವೇರಿದೇನು ಮಹಾ ಅಂತ ಹೇಳಿದ್ರು. ಅದು ಈ ವಿಷನ್ನು, ಇದು ಮೋದಿ ವಿಷನ್ನು. ಇದೆಲ್ಲ ನೀರೆಲ್ಲ ಸಮುದ್ರಕ್ಕೆ ಹೋಗೋದನ್ನ ನಾವು ತಡೆಗಟ್ಟಬೇಕು. ಅದಕ್ಕೆ ಇಲ್ಲಿಂದ ಅಲ್ಲಿ ಎಲ್ಲೆಲ್ಲಿ ಕನೆಕ್ಟ್ ಮಾಡ್ಬೋದು ಅಲ್ಲಲ್ಲಿ. ಹಾಗಂತ ಅಂದ್ರೇನು ಗಂಗಾ ನದಿಯಿಂದ ಕಾವೇರಿಗೆ ತರ್ತೀವಿ ಅದೆಲ್ಲ ಸಾಧ್ಯವಿಲ್ಲ. ಅದಕ್ಕೆ ನದಿ ಜೋಡಣೆ ಅಂತ ಅಂದರೆ ಎಲ್ಲೆಲ್ಲಿ ಸಾಧ್ಯವೋ ಅದನ್ನೇನೇನು ಮಾಡಬೇಕು, ಇದನ್ನೆಲ್ಲ ಮಾಡಬೇಕು. ಈ ವಿಷನ್ ಯಾರಿಗಿದೆ ಇದರಲ್ಲೆಲ್ಲ? ಮೋದಿಗೆ ಇಷ್ಟೊಂದು ವಿಷನ್, ಇದು 5 ವರ್ಷದೊಳಗೆ ಇಷ್ಟೊಂದೆಲ್ಲ ಸಾಧನೆ ಮಾಡಿರುವಂಥ ವ್ಯಕ್ತಿ ಇವಾಗ ಮೋದಿಗೆ ಓಟ್ ಕೊಡಿ ಅನ್ಬೇಕಾದ್ರೆ ವ್ಯಕ್ತಿಯಲ್ಲ ಇಲ್ಲಿ ಮುಖ್ಯವಾಗಿ, ಇಂತಿಂಥ ಕಾರ್ಯಕ್ರಮಗಳನ್ನು ಸಾಧಿಸಿರುವ ವ್ಯಕ್ತಿಗೆ ಅದನ್ನು ಪೂರೈಸೋದಕ್ಕೋಸ್ಕರವಾಗಿ ಓಟ್ ಕೊಡಿ ಅಂತ ಇದು ಕೇಳಬೇಕಾದದ್ದು. ಈ ಘಟಬಂಧನದವ್ರಿಗೆ ಇವ್ರಿಗೆ ಓಟ್ ಕೊಡಿ ಅಂದ್ರೆ ಇವ್ರು ಏನು ಮಾಡ್ತಾರೆ ಇದ್ರೊಳಗೆಲ್ಲ? ಈ ಘಟಬಂಧನಕ್ಕೆ ಸೇರ್ಕೊಂಡಿರೋರೆಲ್ಲ ಇದಾರಲ್ಲ, ಮುದುಕರು, ಮೋಟ್ರು, ಅವರು ಇವರು ಎಲ್ಲರೂ ಸೇರ್ಕೊಂಡಿರೋರೆಲ್ಲ ಇದ್ರಲ್ಲ, ಇವರ ಇತಿಹಾಸ ಏನಿದೆ ಇದ್ರೊಳಗೆಲ್ಲ? ಇಡೀ ಭಾರತಕ್ಕೆ ಇವ್ರು ಏನು ಕೊಡ್ಬೋದು? ಈ ಘಟಬಂಧನ ಅಂತಂದ್ರೆ ಬರೀ ಇವರೇ ಇರೋದು. ಅದಕ್ಕೋಸ್ಕರವಾಗಿ ನಾನು ಹೇಳೋದೇನಂತ ಅಂದರೆ, ಮೋದಿಗೆ ಓಟ್ ಕೊಡಿ ಅಂತ ಅಂದರೆ ಮೋದಿ ಬಂದು ಮೈಸೂರಿಂದ ಏನು ಕಂಟೆಸ್ಟ್ ಮಾಡೋಕ್ಕಾಗಲ್ಲ, ಅವ್ನು ಬೆಂಗಳೂರಿಂದ ಮಾಡೋಕ್ಕಾಗಲ್ಲ, ಮಂಡ್ಯದಿಂದ ಮಾಡೋಕ್ಕಾಗಲ್ಲ. ಮೋದಿಗೆ ಓಟ್ ಕೊಡಿ ಅಂದರೆ ಮೋದಿ ಪಕ್ಷದವ್ರಿಗೆ ಓಟ್ ಕೊಡಿ. ಅವ್ರು ಎಷ್ಟೋ ಸಂದರ್ಭದೊಳಗೆ ಅಂಥ ಬರೀ ಇದರಲ್ಲೇ ಇಲ್ಲ. ಈಗಿರುವಂಥ ಮೋದಿ ಸರ್ಕಾರದೊಳಗೆ ಇರುವಂಥ ಮಿನಿಸ್ಟ್ರುಗಳು ಎಲ್ಲರೂ ಬುದ್ಧಿವಂತರೇನೆ. ಆಮೇಲೆ ಯಾರೂ ಭ್ರಷ್ಟರಲ್ಲ. ಮೋದಿ ಆ ರೀತಿ ಬಿಗಿ ಇಟ್ಕೊಂಡಿದ್ದಾರೆ. ಇವರು ನಾವು ಇಲ್ಲಿಂದ ಏನು ಎಲೆಕ್ಷನ್ನಾಗಿ ಮಾಡ್ಕೊಂಡು ಹೋಗ್ತಾರಲ್ಲ, ಇವರು ಭ್ರಷ್ಟರಾಗೋದಕ್ಕೆ ಮೋದಿ ಬಿಡೋದಿಲ್ಲ. ಮೋದಿಗೆ ಓಟ್ ಕೊಡಿ ಅಂದರೆ ಮೋದಿ ಪಕ್ಷದವ್ರಿಗೆ ಓಟ್ ಕೊಟ್ಟು ಅವ್ರ ಮೆಜಾರಿಟಿ ಬಂದರೆ ಮೋದಿ ಆಮೇಲೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗ್ಬಹುದು ಅಷ್ಟೇ. ಆದರೆ ಏನಾಗುತ್ತೆ ಅಂದರೆ ಅವ್ರು ಏನೇನು ಮಾಡಿದ ಕೆಲಸಗಳಿದೆಯಲ್ಲ ಅದು ಕಂಟಿನ್ಯೂ ಆಗುತ್ತೆ. ಹೊಸ ಐಡಿಯಾಗಳಿದೆ. ಯಾಕೆಂದರೆ ಮೋದಿಗೆ ತುಂಬ ಹೊಸ ಐಡಿಯಾ ಇರುವಂಥ ಬುದ್ಧಿವಂತ ಅದು. ಮತ್ತು ತುಂಬ ಹೊಸ ಐಡಿಯಾ ಕೊಡುವಂಥ ಬುದ್ಧಿವಂತರನ್ನೇ ಅವರು ಸಲಹೆಗಾರರಾಗಿ ಇಟ್ಕೊಂಡಿದ್ದಾರೆ. ಇದು ದೇಶಕ್ಕೋಸ್ಕರವಾಗಿ, ದೇಶ ಪ್ರೇಮಕ್ಕೋಸ್ಕರವಾಗಿ ನೀವು ಮೋದಿಗೆ ಓಟ್ ಕೊಡಿ, ಮೋದಿ ಪಕ್ಷದವ್ರಿಗೆ ಓಟ್ ಕೊಡಿ ಅಂತ ನಾನು ಹೇಳ್ತಿರೋದೆ ಹೊರತು ನನಗೆ ರಾಜಕೀಯದೊಳಗೆ ಬರೋದಕ್ಕೆ ನನಗಿಷ್ಟನೂ ಇಲ್ಲ. ರಾಜಕೀಯದ ವಿಷಯದ ನಾನು ಮಾತು ಆಡೋದಿಲ್ಲ. ಆದರೆ ಈ ಸಂದರ್ಭದೊಳಗೆ ನಾನು ಮಾತಾಡದೆ ಹೋದರೆ ನಾನು ಕರ್ತವ್ಯ ಭ್ರಷ್ಟನಾಗ್ತೀನಿ ಅನ್ನೋ ದೃಷ್ಟಿಯಿಂದ ನಾನು ಇಷ್ಟೆಲ್ಲ ಹೇಳಿದ್ದೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.